ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇದು BA ಫಸ್ಟ್ ಸೆಮಿಸ್ಟರ್ ಎಕನಾಮಿಕ್ಸ್ OE ಸಬ್ಜೆಕ್ಟ್ನ ಒಂದು ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ಅಂದರೆ 2023ರಲ್ಲೇ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ ಇದು. ಈಗ ನಡೆಯುವಂತಹ ಪರೀಕ್ಷೆಗೆ ಇದೇ ಪ್ಯಾಟರ್ನ್, ಇದೇ ಹೊಸ ಸಿಲೆಬಸ್. ಇಲ್ಲಿ ಆಲ್ಮೋಸ್ಟ್ ಇರುವಂಥ ಕ್ವಶನ್ಸ್ಗಳು ನಿಮ್ಮ ಈ ಸರಿ ನಡೆಯುವಂಥ ಬೋರ್ಡ್ ಪರೀಕ್ಷೆಯಲ್ಲಿ ಬರ್ತವೆ. ಹಾಗಾದರೆ ನೋಡೋಣ ಬನ್ನಿ. ಮೊಟ್ಟ ಮೊದಲು 1 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಆರ್ಥಿಕ ಅಭಿವೃದ್ಧಿ ಎಂದರೇನು? ಮಾನವ ಅಭಿವೃದ್ಧಿಯ ಸೂಚ್ಯಂಕದ ಯಾವುದಾದ್ರೂ 2 ಸೂಚಕಗಳನ್ನು ಹೆಸರಿಸಿರಿ. ಬಡತನವನ್ನು ವ್ಯಾಖ್ಯಾನಿಸಿರಿ. ಆದಾಯ ಅಸಮಾನತೆಯ ಯಾವುದಾದ್ರೂ 2 ಕಾರಣಗಳನ್ನು ಹೇಳಿರಿ. ಭಾರತದ ಕೃಷಿ ವಲಯದ ಯಾವುದಾದ್ರೂ 2 ಸಮಸ್ಯೆಗಳನ್ನು ಹೇಳಿರಿ. ಭಾರತದಲ್ಲಿ ಹಸಿರು ಕ್ರಾಂತಿಯ ಜನಕ ಯಾರು? ಸೂಕ್ಷ್ಮ ಉದ್ದಿಮೆಗಳು ಎಂದರೇನು? 12ನೆಯ ಪಂಚವಾರ್ಷಿಕ ಯೋಜನೆಯ ಅವಧಿ ಯಾವುದು? ಬ್ಯಾಂಕು ದರ ಎಂದರೇನು? ಕೊರತೆಯ ಮುಂಗಡ ಪತ್ರ ಎಂದರೇನು? ಭಾರತದ ಹಣಕಾಸು ಮಂತ್ರಿ ಯಾರು? NITI ಆಯೋಗದ ಚೇರ್ಮನ್ನರು ಯಾರು? ನೆಕ್ಸ್ಟ್ ಇಲ್ಲಿ 5 ಮಾರ್ಕ್ಸಿಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಬನ್ನಿ ಯಾವುದೆಲ್ಲ ಕೇಳಿದರೆ ನೋಡೋಣ. ಅತಿ ಪ್ರಸರಣದ ಕಾರಣಗಳನ್ನು ವಿವರಿಸಿರಿ. ಭಾರತದಲ್ಲಿ ಕೃಷಿ ಮಾರುಕಟ್ಟೆಗಳ ದೋಷಗಳನ್ನು ವಿವರಿಸಿರಿ. ಹಣಕಾಸಿನ ನೀತಿಯ ಸಾಧನೆಗಳ ಕುರಿತು ವಿವರಿಸಿರಿ. ಭಾರತದ ವಿದೇಶಿ ವ್ಯಾಪಾರದ ಲಕ್ಷಣಗಳ ಕುರಿತು ಬರೆಯಿರಿ. ಸಾರ್ವಜನಿಕ ವೆಚ್ಚಗಳ ಪ್ರಕಾರಗಳು ಯಾವುವು? ಕೊರತೆ ಮುಂಗಡ ಪತ್ರಗಳ ಪ್ರಕಾರಗಳ ಬಗ್ಗೆ ವಿವರಿಸಿರಿ. ನೆಕ್ಸ್ಟ್ ನೋಡೋಣ ಬನ್ನಿ. ಎಕ್ಸ್ಪ್ಲೇನ್ ದ ಡೆಮೋಗ್ರಾಫಿಕ್ ಫ್ಯೂಚರ್ಸ್ ಆಫ್ ಇಂಡಿಯಾ. ಭಾರತದ ಜನಸಂಖ್ಯೆಯ ಗುಣಲಕ್ಷಣಗಳನ್ನು ವಿವರಿಸಿರಿ. ಭಾರತದಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳ ಮಹತ್ವ ಮತ್ತು ಬೆಳವಣಿಗೆಗಳ ಬಗ್ಗೆ ವಿವರಿಸಿರಿ. ಮಹಾತ್ಮ ಗಾಂಧೀಜಿಯವರ ಆರ್ಥಿಕ ಅಭಿವೃದ್ಧಿ ಮಾದರಿಯ ಬಗ್ಗೆ ವಿವರಿಸಿರಿ. ಭಾರತದಲ್ಲಿ ಕಪ್ಪು ಹಣದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿರಿ. ಭಾರತದ ವಿದೇಶಿ ವ್ಯಾಪಾರದ ಗಾತ್ರ ಮತ್ತು ರಚನೆಯ ಬಗ್ಗೆ ವಿವರಿಸಿರಿ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಇದು ನಿಮ್ಮ ಒಂದು OE ಸಬ್ಜೆಕ್ಟ್ನ ಕ್ವಶನ್ ಪೇಪರ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ